ಮಾಡು ಕೇಸ್ ಇರುತ್ತಮ್ಮ ಹೌದ್ರಿ ಹೆಚ್ಚು ಕಮ್ಮಿ 5ನೇ ಕೇಸ್ ಇರುತ್ತೆ ಹೌದ್ರಿ ಎಡ ಬಿಡದೆ ಕಾರ್ಯಕ್ರಮ ನಡೆದವು ಹೌದು ನಾಳೆ ಸ್ವಲ್ಪ ದೈವಗಳು ಒಂದು ಜನ ಮಠ ಹಿಡಿದವು ಹೌದು ಹೌದು ಇರ್ಲಿ ಹಂಗ ದೈವದ ಆಶೀರ್ವಾದ ಇರ್ಲಿ ತಾಯಿ ಆಶೀರ್ವಾದ ಆಸಕ್ತಿ ಆಶೀರ್ವಾದ ಇರ್ಲಿ ಹೌದು ದೇವಿ ಫಾತಿಮಾ ತಾಯಿಯ ಆಶೀರ್ವಾದ ಇರ್ಲಿ ಸಣ್ಣ ಯಾವ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ಲಿ ನಮ್ಮ ಆಶೀರ್ವಾದ ಇವ ತಲೆ ಮೇಲೆ ಇರ್ಲಿ ಇರಲಿ ಮತ್ತೆ ಬೇಕಲ್ರಿ ಬೇಕತ್ತಮ್ಮ ಯಾಕಂದ್ರೆ ಬೇಕಲ್ಲ ತಾಯಿ ಆಶೀರ್ವಾದ ಅದಕ್ಕೆ ಹೇಳ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಯಾಕಂದ್ರೆ ಗುರುವಿಗೆ ದುಡ್ಕೋರಿ ಅಂದ್ರಲ್ಲ ಯಪ್ಪ ಅವರು ಬಂದು ಬಳಕ ಗುರುವಿನ ಮಾಡ್ಕೊಳಕ್ ಬಂದದ ನನಗಾಗ್ಲಿ ನಿಮ್ಮ ಗಂಡ ಹಾಡೋರಿಗಾಗ್ಲಿ ಅವರು ಬಂದು ಬಳಕ ಗುರುವಿನ ಮಾಡ್ಕೊಳಕ್ ಬಂದದ ನಿನಗ ಅರುಣ ಇಟ್ಟಿದಿಲ್ಲ ಏನು ಹುಟ್ಟಿದ ಕೂಸ ರಗಟಿ ಒಳಗ ಬೆತ್ತು ಒದ್ದಾಡ್ತಿದ್ದಿ ಆ ರಗಟಿ ಒಳಗ ಬೆತ್ತು ಒದ್ದಾಡುವಾಗ ಅವಾಗ ಎಲ್ರಿ ನಿಮ್ಗೆ ಗುರು ಇದ್ದಾನೆ ಇಂಪಾರ್ಟೆಂಟ್ ಇಲ್ಲಿ ನಾ ಹೇಳೋದು ಇಂಪಾರ್ಟೆಂಟ್ ನಿನ್ನದೆಲ್ಲ ಹೋಗೋದೇ ಕಾಟ್ ಹಿಡ್ಕೊಂಡಿಲ್ಲ ಇಲ್ಲದ ಹಿಡ್ಕೊಂಡಿಲ್ಲ ನಿಂದ್ರ ಕೈ ಇಲ್ಲ ದಾಡಿ ವಿಷಯ ಮಾತಾಡುವಾಗ ರೊಕ್ಕ ಹೋಗ್ತೈತಿ ರೊಕ್ಕ ಬರ್ತೈತಿ ಅದು ಇಂಪಾರ್ಟೆಂಟ್ ಅಲ್ಲ ವಿಷಯ ಇಂಪಾರ್ಟೆಂಟ್ ವಿಷಯ ಸಿಗಂಗಿಲ್ಲ ಅದಕ್ಕೆ ತಮ್ಮ ಮಾತಾಡುವಾಗ ನೋಡು ನಾವು ರೊಕ್ಕ ಗಳಿಸ್ತೀವಿ ನಮ್ಮನ್ನ ರೊಕ್ಕ ಮಾಡಿಲ್ಲ ಈಗ ಒಂದ್ಸಲ ತಿಳಿಯಾಗಿರ್ಲಿ ತಮ್ಮ ಮುಂದೆ ಯಾವಾಗಾದ್ರೂ ವಿಷಯ ಮಾತಾಡೋ ಅಡ್ಡ ಬರಬೇಡ ಕೇಳ್ಬಿಡ್ತವ ಅದಕ್ಕೆ ಏನ್ ಹೇಳ್ತಾರೋ ನೀ ಹುಟ್ಟಿದ ತಕ್ಷಣ ನಿನಗೆ ಯಾವ ಗುರು ಇಲ್ಲ ನಿನಗ ಮೊಟ್ಟ ಮೊದಲಿನ ಗುರು ಯಾವುದು ನಿನಗ ತಾಯಿನ ಮೊದಲಿನ ಗುರು ಆಮ್ಯಾಲ ಹಿಂದಾಗಡಿ ಗುರು ನೋಡ ಅವ್ರು ಏನ್ ಹೇಳ್ತಾರೆ ಏನ್ ಕೇಳ್ತಾರ ಮುಂದಿನ ಸಂಧಿ ಪೂಜೆ ಬಿಡದೆ ಮಾಡು ಮನೋರ ಬಾಡೋರಿ ಪೂಜೆ
ನೀನೇ ಬಾಳಲಿ ಮನೆ ಮಧ್ಯ ಪ್ರಾಂತ ಬಾಯಿಗೆ ತೋರಿಗೆ ಬಾಳಲೆ ಅಪ್ಪನ